प्रदायिने श्रीमद्वेंकटनाथाय श्रीनिवासाय ते नमः। कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। बुद्धिर्बलं यशोधैर्यं निर्भयत्वम् अरोगता अजाड्यम् अक्पटत्वं च हनुमस्मरणात् भवेत्। परमं पङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। अत्तिकल्पितकल्पोऽयं प्रत्यर्ति गजकेसरी व्यासतीर्थ गुरुर्भूयात् तस्मदिष्टार्थसिद्धये। श्री कंबाळु श्रीपतितीर्थ गुरवे नमः। श्री कंबाळु रामचंद्रतीर्थ गुरवे नमः। श्री विद्याधिराजतीर्थ गुरवे नमः। आपादमूलपर्यन्तं गुरूणाम् आकृतिं स्मरेत् तेन विघ्नाः विनश्यन्ति सिद्ध्यन्ति च मनोरथाः। ನಾವೆಲ್ಲ ಬೆಳಿಗ್ಗೆ ನಾವು ಬುದ್ಧಿಗೆ ಮಠದಲ್ಲಿ ವಿಜಯೇಂದ್ರ ತೀರ್ಥನ ದರ್ಶನ ಮಾಡಿ ಬಂದಿದ್ದೆವು. ಇಲ್ಲಿ ವಿಜಯೇಂದ್ರ ತೀರ್ಥರ ಶಿಷ್ಯರಾದ ಕಂಬಾಳು ರಾಮಚಂದ್ರ ತೀರ್ಥರು ಬೆಳಿಗ್ಗೆಲ್ಲ ಬಸ್ಸಲ್ಲಿ ಕೇಳಿದಾಗ ಅರ್ಥ ಇರುತ್ತೆ ಅಂತ ಹೇಳ್ತಾನೆ. ವ್ಯಾಸರಾಜರ ಶಿಷ್ಯರು ಶ್ರೀನಿವಾಸ ತೀರ್ಥರು, ರಾಮತೀರ್ಥರು ಅಂತ ಇಬ್ಬರು. ವ್ಯಾಸರಾಜರಿಗೆ ಆಮೇಲೆ ಪೀಠಕ್ಕೆ ಬಂದವರು ಇಬ್ಬರು, ಶ್ರೀನಿವಾಸ ತೀರ್ಥರು, ರಾಮತೀರ್ಥರು. ಇಬ್ಬರೂ ಈ ಅಗ್ಗು ತೆಲರು, ತಮಿಳಿನಲ್ಲಿ ನೋಡಿದರೆ ಅಕ್ಕಣ್ಣ ಅಂತ. ಆ ಅಗ್ಗಿ ಶೇಪಲಿ ನವಬೃಂದಾವನಲ್ಲಿ ಇದ್ದಾರೆ. 3 ಜನನು ಟ್ರಯಾಂಗಲ್ ಶೇಪಲಿ ಇದ್ದಾರೆ. ಆ 3 ಜನಕ್ಕೆ ಆಮೇಲೆ ಬಂದ ರಾಮತೀರ್ಥರ ಶಿಷ್ಯರು ತಾನೆ ಬೆಣಗೊಂಡಾಳಿರುವಂತಹ ಲಕ್ಷ್ಮೀಕಾಂತ ತೀರ್ಥರು. ನೀವಲ್ಲಿ ನೋಡಿದರೆ ಒಳಗೆ ಅವರು ಪಟನ ಹಾಕಿದ್ದಾರೆ. ಕಂಬಾಳು ರಾಮಚಂದ್ರ ತೀರ್ಥ ಶ್ರೀಪತಿ ತೀರ್ಥರ ಪಕ್ಕದಲ್ಲಿ ಲಕ್ಷ್ಮೀಕಾಂತ ತೀರ್ಥರ ಪಟ ಇದೆ. ಯಾತಕ್ಕೆ ಅಂದರೆ ಅವರು ಬಂದು ವ್ಯಾಸರಾಜರಿಗೆ ಆಮೇಲೆ ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ಲಕ್ಷ್ಮೀಕಾಂತ ತೀರ್ಥರು ಅಂತ. ಆ ಲಕ್ಷ್ಮೀಕಾಂತ ತೀರ್ಥರು ಇರುವಂಥದ್ದು ಬೆಳಗೊಂಡ ಕ್ಷೇತ್ರ. ಬೆಳಗೊಂಡಲ್ಲಿ 3 ಯತಿಗಳು ನಮ್ಮ ಮಾಧ್ವ ಪರಂಪರೆಯಲ್ಲಿ 3 ಪೀಠಾಧೀಶರಿದ್ದಾರೆ. ಒಬ್ಬರು ಉದ್ದಂಡ ರಾಮಚಂದ್ರ ತೀರ್ಥರು ಅಂತ ಶ್ರೀಪಾದರಾಜ ಮಠ ಪರಂಪರೆಯಲ್ಲಿ ಬಂದಂತಹ ಒಂದು ಯತಿಗಳು ಪೀಠಾಧೀಶರು. ಇನ್ನೊಬ್ಬರು ವೇದವ್ಯಾಸ ತೀರ್ಥರು ಅಂತ ಉತ್ತಮ ತೀರ್ಥರ ನೇರಡಿ ಡೈರೆಕ್ಟ್ ಶಿಷ್ಯರು. 3ನೇವರು ಈ ಲಕ್ಷ್ಮೀಕಾಂತ ತೀರ್ಥರು ಅಂತ. ಈ ವ್ಯಾಸರಾಜರು ಭಾರತ ದೇಶ ಪೂರ್ತಿಯಾಗಿ ಯಾತ್ರೆ ಮಾಡಿ 732 ಆಂಜನೇಯರ ಪ್ರತಿಷ್ಠಾಪನೆ ಮಾಡಿದ್ರು ಕೂಡ ಬೆನುಗೊಂಡಾವಳಿ ಒಂದು ವರ್ಷ ಕಾಲ ಇದ್ದರು ಅಂತ ಪ್ರಸಿದ್ಧಿ. ಆ 1 ವರ್ಷ ಕಾಲದಲ್ಲಿ ನಿತ್ಯನೂ ಒಂದು ಆಂಜನೇಯರ ಪ್ರತಿಷ್ಠೆ ಮಾಡಿದ್ರಂತೆ. ಹೆಂಗೆ ಮಾಡಿರಬೇಕು ಅಂತ ನಮಗೆ ಗೊತ್ತಿಲ್ಲ, ಅವರಿಗೆ ಮಾತ್ರ ಗೊತ್ತು. ಅವರ ಅಂಗಾರದಿಂದ ಆಕೆಯರ ಆಂಜನೇಯರು ಬರ್ತಾ ಇತ್ತಂತೆ. ಯಾತಕಂದರೆ ನಾವು ಕೈ ಇಟ್ಟು ಆಣಿ ಇಟ್ಟು ಅದು ಮಾಡಬೇಕು ಅಂತಿಲ್ಲ, ಅಷ್ಟೊಂದು ತಪೋಸಿದ್ಧಿ ಅವರಿತ್ತು. 360 ಆಂಜನೇಯರನ್ನ ಬೆಳಗೊಂಡಾಲಿ ಮಾಡಿದ್ದಾರೆ ಅಂತ ಪ್ರಸಿದ್ಧಿ. 360. ಉಳಿದ ಭಾಗದಲ್ಲಿ ಬೇರೆಲ್ಲ ಜಾಗದಲ್ಲಿ ಮಾಡಿದ್ದಾರೆ. ಈಗ ನಾವು ನೋಡುವಂತಹ ಇಲ್ಲಿ ಈ ಶೆಂಬಾಕಂ, ರಾಯವೆಲ್ಲೂರು, ಮಧ್ವ ವಿಜಯ ಕ್ಷೇತ್ರ ನಾವು ಹೇಳಿದೆವು, ನಾವು ಕುಳಿದಿರುವಂತಹ ಜಾಗ. ಆಚಾರ್ಯರು ತಮ್ಮ ತೀರ್ಥಯಾತ್ರೆಯಲ್ಲಿ ಬರುವಂತಹ ಸಮಯದಲ್ಲಿ ಇಲ್ಲಿ ಬಂದು ಕುಳಿತು ವಿಷ್ಣು ಸಹಸ್ರನಾಮಕ್ಕೆ ಅರ್ಥವನ್ನು ಮಾಡಿದ್ದಾರೆ ಅಂತ ಪ್ರಸಿದ್ಧಿ. ಯಾತಕ್ಕೆಂದರೆ ನಮ್ಮ ಆಚಾರ್ಯರು ಮಾತ್ರವೇ ಈ ವಿಷಯನ ಹೊರಗೆ ಹೇಳಿದವರು. ತ್ರಯೋರ್ಥಾಃ ಸರ್ವವೇದೇಶು ದಶಾರ್ಥಾಃ ಸರ್ವಭಾರತೆ ವಿಷ್ಣೋಹೋ ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂತ. ಒಂದು ವೇದಗಳಿಗೆ ಒಂದು ಶಬ್ದಗಳು ಬಂದಾಗ ಆಚಾರ್ಯರು ಒಂದು ಅರ್ಥ ಹೇಳಿದರು, ಒಂದು ಪಂಡಿತರು ಒಂದು ಅರ್ಥ ಹೇಳಿದರು. ಇದು ಹೆಂಗೆ ಸಾಧ್ಯ ಅಂತ ಕೇಳಿದಾಗ ಆಚಾರ್ಯರು ಹೇಳಿದಿರುತ್ತೆ, ವೇದಗಳಿರುವಂಥ ಒவ்வೊಂದು ಶಬ್ದಗಳು ಕಮ್ಮಿ ಪಕ್ಷ 3 ಅರ್ಥ ಇದೆ ಅಂತ. ವೇದವದ ಸಾರವಾದ 5ನೇ ವೇದ ಎಂಬ ಮಹಾಭಾರತದ ಒಂದು ಶ್ಲೋಕಕ್ಕೂ 10 ಅರ್ಥ ಇದೆ ಅಂತ ಕಮ್ಮಿ ಪಕ್ಷ. ಮಹಾಭಾರತದಲ್ಲಿರುವಂತಹ ವಿಷ್ಣು ಸಹಸ್ರನಾಮದಲ್ಲಿ ಒಂದೊಂದು ನಾಮಕ್ಕೂ ಕಮ್ಮಿ ಪಕ್ಷ 100 ಅರ್ಥ ಇದೆ ಅಂತ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅಂಥ ವಿಷ್ಣು ಸಹಸ್ರನಾಮಕ್ಕೆ ಇಲ್ಲಿ ಕುಳಿತು ಆಚಾರ್ಯರು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂತ ಪ್ರಸಿದ್ಧಿಯಾದ ಮಧ್ವ ವಿಜಯ ಕ್ಷೇತ್ರ ಇದು. ಆಚಾರ್ಯರು ಬಂದು ಹೋದ ಜಾಗ ನೋಡ್ರಿ. ಅವರು ಪಾದ ಸ್ಪರ್ಶ ಮಾಡಿದ ಧೂಳಿ ಇಲ್ಲಿದೆ, ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ಎಲ್ಲಿ ಮುಟ್ಟಿರೋ ಆಚಾರ್ಯರದ್ದು ಪಾದ ಧೂಳಿ ಇರುವಂತಹ ಜಾಗ ಅಂದರೆ ಇಷ್ಟು ಪರಮ ಪವಿತ್ರವಾದ ಒಂದು ಜಾಗ. ಅಂತಹ ಜಾಗಕ್ಕೆ ಇಲ್ಲಿ ರಾಯರು ಬಂದಿದ್ದಾರೆ ಅಂತ ನಾವು ಬೆಳಿಗ್ಗೆ ನೋಡಿದೆವು. 14 ದಿವಸ ರಾಯರಲ್ಲಿ ಬಂದು ಕುಳಿತಿದ್ರು ಅಂತ. ಯಾತಕ್ಕೆ ಅಂತ ಕೇಳಿದರೆ ನಾ ಹೇಳಿದಲ್ಲ, ಅಲ್ಲಿ ಬೆಣಗೊಂಡಾಳಿ ಲಕ್ಷ್ಮೀಕಾಂತ ತೀರ್ಥರು ಅವರ ಬೃಂದಾವನ ಭೂಮಿ ಒಳಗಿತ್ತು. ಒಂದು ಕಾಲದಲ್ಲಿ ಆ ಜಾಗದಲ್ಲಿ ರೈಲ್ವೆ ಟ್ರ್ಯಾಕ್ ಹಾಕಬೇಕು ಅಂತ ಹೇಳಾಮೇಲೆ ರಾತ್ರಿ ರೈಲ್ವೆ ಟ್ರ್ಯಾಕ್ ವರ್ಕ್ ಮುಡಿಸಿ ಹೋಗಿ ಬೆಳಿಗ್ಗೆ ನೋಡಿದರೆ ಆ ಟ್ರ್ಯಾಕ್ಲಿರೋ ಕಬ್ಬಿನ ದೂರ ಹಾಕಿತ್ತಂತೆ. ಬೆಳಿಗ್ಗೆ ಬಂದು ನೋಡಿದ್ರೆ ದೂರ ಬಿಸಾಟಿದೆ. ಮತ್ತು ಅವರು ವಾಪಸ್ ಬರ್ಲಿಕ್ಕೆ 1 ದಿವಸ ಆಯ್ತಂತೆ. ಬೆಳಿಗ್ಗೆಂದ ಸಾಯಂಕಾಲವರೆಗೆ ಕೆಲಸ ಮಾಡಿದ್ರತನ ಅದು ಮತ್ತು ಫಿಕ್ಸ್ ಮಾಡೋಕ್ಕಾಗಿತ್ತಂತೆ. ಇಷ್ಟು ಜನ ಸೇರಿ ಫಿಕ್ಸ್ ಮಾಡಿದ್ದನ್ನು ರಾತ್ರಿ ತೂಕಿ ಬಿಸಾಡಿದ್ದಾರೆ. ನೆಕ್ಸ್ಟ್ ಡೇ ನೋಡ್ತಾರೆ, ಮರುದಿವಸ ಅನೇಕ ತೂಕಿ ಹಾಕಿದೆ. ಇದೇನು ಹಿಂಗೆ ಹಾಕೋದು ಅಂತ ಹೇಳಾವಲ್ಲ, ಅಲ್ಲಿರೋ ಇಂಜಿನಿಯರಿಗೆ ಸ್ವಪ್ನ ಬಂದಿತ್ತಂತೆ, ನನ್ನ ತಲೆ ಮೇಲೆ ಆಗ್ತಾ ಇದ್ದೀರಾ ಅಂತ. ಅದೇ ಸಮಯದಲ್ಲಿ ಆ ಊರಿನಿದ್ದ ಒಂದು ಬ್ರಾಹ್ಮಣರಿಗೆ ಸ್ವಪ್ನ ಬಂದಿದ್ದಾರೆ, ನಾ ಇಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ಇಲ್ಲಿ ಭೂಮಿ ಒಳಗೆ ಅಂತ. ಆಗ ಜಾಗದಲ್ಲಿ ಅವರು ಹಾಕಿರೋ ಕಬ್ಬಿನ ದೂರ ಆಗುತ್ತಾ ಇತ್ತು, ಅಲ್ಲಿ ಒಳಗೆ ನೋಡಿದಾಗ ಅಲ್ಲಿ ಲಕ್ಷ್ಮೀಕಾಂತ ತೀರ್ಥರ ಮೂಲ ಬೃಂದಾವನ ಇತ್ತು. ಅವರು ವ್ಯಾಸರಾಜರ ಶಿಷ್ಯರು ಶ್ರೀನಿವಾಸ ತೀರ್ಥರು, ಅವರ ಶಿಷ್ಯರು ರಾಮತೀರ್ಥರು, ಅವರ ಶಿಷ್ಯರು ಬೆಣಗೊಂಡಾಳಿರುವಂತಹ ಲಕ್ಷ್ಮೀಕಾಂತ ತೀರ್ಥರು.
ಅವರ ಶಿಷ್ಯರೇ ಶ್ರೀಪತಿ ತೀರ್ಥರು ಇಲ್ಲಿದ್ದಾರೆ. ಅಲ್ಲಿ ಬೆಣಗೊಂಡಾಲಿ ಲಕ್ಷ್ಮೀಕಾಂತ ತೀರ್ಥರ ಬೃಂದಾವನವನ್ನು ಅಲ್ಲಿ ಗುರುಗಳು ಬೃಂದಾವನಸ್ಥರಾದ ಮೇಲೆ ಸಮಾರಾಧನೆಯನ್ನು ಮಾಡಿ ಅವರು ಇಷ್ಟು ದೂರ ಬಂದಿದ್ದಾರೆ. ಎಲ್ಲಿದ್ರು ಬೆಣಗೊಂಡ ಎಲ್ಲಿರಬೇಕು, ಇಲ್ಲಿ ಬೇಲೂರು ಬರಕ್ಕೆ ಬಂದಿದ್ದಾರೆ ಅಂದರೆ ಆ ತತ್ವ ಪ್ರಚಾರ ಮಾಡಬೇಕು ಎಂಬ ಇದ್ದ ಆ ಒಂದು ಉದ್ವೇಗ ಅವರಿಗೆ ಆ ಕಾಲದಲ್ಲಿ. ಇಲ್ಲಿಂದ ನಾವು ಇಲ್ಲಿ ಆಂಜನೇಯರ ದೂರ ನಡೆದು ಬರ್ಲಿಕ್ಕೆ ನಮ್ಮ ಮಂದ ಬಿಸಿಲೇ ಆಗಲಿಲ್ಲ. ನಡೆದೇ ಬರಬೇಕು ಅಂದರೆ ಎಷ್ಟು ದೂರ ನಡೆದು ಬಂದಿರಬೇಕು, ಎಷ್ಟೊಂದು ನಿಷ್ಠ ಮಧ್ವ ಸಿದ್ಧಾಂತ ಮೇಲೆ ಇದ್ದಿರಬೇಕು. ಇಷ್ಟು ದೂರ ಬಂದು ಅವರು ಇಲ್ಲಿ ಪಾಠ ಪ್ರವಚನಾದಿಗಳನ್ನ ಮಾಡ್ತಾ ಮಧ್ವ ವಿಜಯ ಕ್ಷೇತ್ರವಾಗಿರೋವಂಥ ಈ ಜಾಗದಲ್ಲಿ ತಾನಿರಬೇಕು. ಯಾತಕ್ಕೆ ಅಂದರೆ ನಮ್ಮ ವ್ಯಾಸರಾಜರ ಪ್ರತಿಷ್ಠಿತ ಆಂಜನೇಯರಿದೆ. ಮಧ್ವ ಆಚಾರ್ಯರು ಬಂದಿದ್ದಾರೆ ಅಂತ ಗೊತ್ತಾಗಿ ವ್ಯಾಸರಾಜರು ಇಲ್ಲಿ ಬಂದು ಆಂಜನೇಯರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಮುಖ್ಯ ಪುರಾಣ ದೇವರನ್ನ ವ್ಯಾಸರಾಜರು ಬಂದಿದ್ದಾರೆ, ಆಂಜನೇಯರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿಯೇ ಅವರಿದ್ದು ಇಂಥ ಪ್ರಾಂತ್ಯದಲ್ಲಿ ಅವರು ತಪಸ್ಸು ಮಾಡ್ತಾ ಇದ್ದ ಸಮಯದಲ್ಲಿ ಅವರ ಶಿಷ್ಯರಾದ ಕಂಬಾಳು ರಾಮಚಂದ್ರ ತೀರ್ಥರನ್ನು ಆಚಾರ್ಯರು ಹೇಳಿರು. ಕಂಬಾಳು ರಾಮಚಂದ್ರ ತೀರ್ಥರಿಗೆ ಸನ್ಯಾಸಾಶ್ರಮ ಕೊಡಬೇಕು ಅಂದರೆ ತಿರುಪತಿ ತಿಮ್ಮಪ್ಪನೇ ಸೂಚನೆ ಮಾಡಿ ಅವರ ಪಾಂಡಿತ್ಯವನ್ನು ಭಕ್ತಿಯನ್ನು ನೋಡಿ ಅಲ್ಲಿ ಶ್ರೀಪತಿ ತೀರ್ಥರು ರಾಮಚಂದ್ರ ತೀರ್ಥರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ಅವರಿಗೆ ಕಂಬಾಳೂರು ಉತ್ತರ ಬೆಳಿಗ್ಗೆ ನೋಡಿದೆ ಆಂಧ್ರ ಕರ್ನೂರು ಪ್ರಾಂತ್ಯದಲ್ಲಿರುವಂತಹ ಅವರ ಊರು. ಆ ನಾಮವನ್ನೇ ಅವರು ಪರಂಪರೆಗೆ ಇತ್ತು. ಅವರು ಎಷ್ಟೋ ಜನಗಳನ್ನು ಮಧ್ವ ಸಿದ್ಧಾಂತದಲ್ಲಿ ಮಾಧ್ವರಾಗಿ ಮಾಡಿಸಿಕೊಂಡ್ರಂತೆ. ಆ ಕಾಲದಲ್ಲಿ ಈ ಕಾಲವಂತೆ ಇಲ್ಲ. ಈಗ ಮಾಧ್ವರೆಲ್ಲ ಹೊರಗೆ ಹೋಗ್ತಾ ಇದ್ದಾರೆ, ಮಾಧ್ವ ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಇದೆ, ನಮ್ಮ ಮಕ್ಕಳು ಹೊರಗೆ ಹೋಗ್ತಾ ಇದ್ದಾರೆ. ನಮ್ಮ ಮಕ್ಕಳೆಲ್ಲ ನಮ್ಮೊಳಗೆ ಮದುವೆ ಮಾಡಿಕೊಂಡು ನಮ್ಮ ಮಾಧ್ವರ ಜನ ಪಾಪ್ಯುಲೇಷನ್ ಇನ್ನು ಹೆಚ್ಚಾಗಬೇಕು. ಅದನ್ನು ನಮ್ಮ ಕಂಬಾಳು ರಾಮಚಂದ್ರ ಬೇಡಿಕೆ ಮಾಡೋದು ಏನು ಅಂದರೆ ನಮ್ಮ ಮಾಧ್ವ ಮಕ್ಕಳು ನಮ್ಮ ಮಾಧ್ವರನ್ನೇ ಮದುವೆ ಮಾಡಿ ನಮ್ಮ ವಂಶ ವೃದ್ಧಿಯಾಗಿ ನಮ್ಮ ಮಾಧ್ವ ಜನಗಳು ಹೆಚ್ಚಾಗಬೇಕು. ಯಾಕಂದರೆ ಹೆಚ್ಚು ಮಾಡಿದವರು ಹೆಚ್ಚು ಮಾಡಬೇಕು. ಆ ಕಾಲದಲ್ಲಿ ಒಂದು ಊರಿಗೆ ಹೋದರೆ ಭಿಕ್ಷೆ ಸುಲಭವಾಗಿಲ್ಲ, ಈ ಕಾಲವಂತೂ ಸುಲಭವಾಗಿಲ್ಲ. ಒಂದು ಊರಿನಲ್ಲಿ ಪ್ರವೇಶ ಮಾಡಬೇಕು ಅಂದರೆ ಆ ಊರಿನಲ್ಲಿ ಅವರುಗಳು ಅಲ್ಲಿರುವಂತಹ ಬೇರೆ ಬೇರೆ ಸಿದ್ಧಾಂತದ ಮಾಡುವವರ ಜೊತೆಯಾಗಿ ವಾದ ವಿವಾದದಲ್ಲಿ ಮಾಡಿ ಗೆದ್ದು ಮಧ್ವ ಸಿದ್ಧಾಂತನ ಸ್ಥಾಪನೆ ಮಾಡಿ ಅವರಿಗೆಲ್ಲ ತಪ್ತಬುದ್ರಾಧಾರಣ ಮಾಡಿಸಿ ಮಾಧ್ವರಾಗಿ ಮಾಡಿಕೊಂಡು ಆಮೇಲೆ ಅವರ ಮನೆಯಲ್ಲಿ ಪಾದಪೂಜೆ ಮಾಡಿ ಭಿಕ್ಷೆ ಕೊಟ್ಟರೆ ಭಿಕ್ಷೆ ಇಲ್ಲ ಉಪವಾಸ ಇರಬೇಕು. ಎಷ್ಟೊಂದು ಆ ಕಾಲದಲ್ಲಿ ಎಷ್ಟು ಕಠಿಣವಾಗಿತ್ತು ನೋಡಿ. ನೇರ ಹೋದ ಈ ಕಾಲವಂತೆ ಭಿಕ್ಷೆ ನೇರ ಹೋದ್ರೆ ಆ ಸ್ವಾಮಿಗಳು ಬರ್ಲಿಕ್ಕೆ ಮುಂಚೆ ಭಿಕ್ಷೆ ಎಲ್ಲರೂ ಸೇರಿದ ಜನ ಇಲ್ಲ. ಒவ்வೊಂದು ಊರಿಗೆ ಹೋಗಿ ನಮ್ಮ ಸಿದ್ಧಾಂತವನ್ನು ಹೇಳಿ ಕನ್ವರ್ಟ್ ಮಾಡಬೇಕಂದ್ರಲ್ಲ, ಕನ್ವಿನ್ಸ್ ಮಾಡಬೇಕು. ನಮ್ಮ ಮತ ಕನ್ವರ್ಟ್ ಮಾಡಿದ ಮತ ಅಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಯಾರನ್ನೇ ಫೋರ್ಸ್ ಮಾಡಿ ಕನ್ವರ್ಟ್ ಮಾಡಿದವರೇ ಇಲ್ಲ. ಕನ್ವಿನ್ಸ್ ಮಾಡೋದು. ಕನ್ವಿನ್ಸ್ ಅಂದರೆ ಕನ್ವಿನ್ಸ್ ಆಗಬೇಕು. ಅವರು ಕನ್ವಿನ್ಸ್ ಆಗೋದ್ರೆ ಮನಸ್ಸು ಒಪ್ಪಬೇಕು. ಆಚಾರ್ಯರ ಸಿದ್ಧಾಂತ ನಮಗೆ ಒಪ್ಪತ್ತೆ, ಇದು ಅನುಭವದಲ್ಲಿ ನಮಗೆ ಸಮ್ಮತವಾಗಿದೆ ಅಂತ ಎಲ್ಲರೂ ಅಕ್ಸೆಪ್ಟ್ ಮಾಡಿರಬೇಕು. ಅಕ್ಸೆಪ್ಟ್ ಮಾಡಿಂದ ಅವ್ರನ್ನ ನಾವು ನಿಮಗೆ ಪಾದಪೂಜೆ ಮಾಡ್ತಾನೆ ನಮ್ಮ ಶಿಷ್ಯರಾಗಿ ಮಾಡಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿ ಆಮೇಲೆ ಭಿಕ್ಷೆ ಮಾಡಿಕೊಂಡ್ರೆ ಭಿಕ್ಷೆ ಮಾಡಬೇಕು ಅಂತ. ಆ ರೀತಿಯಲ್ಲಿ ಇಲ್ಲಿ ಬಂದು ಶ್ರೀಪತಿ ತೀರ್ಥರು ಕಂಬಾಳ ರಾಮಚಂದ್ರ ತೀರ್ಥರು ಇಲ್ಲಿ ಕುಳಿತು ವಿಶೇಷವಾಗಿ ಇಲ್ಲಿದ್ದ ಎಷ್ಟೋ ನಾವು ಹೇಳಿದೆವು 60 ಒಕ್ಕಳು ಅಂತ. ಆ ಕಾಲದಲ್ಲಿ 660 ಒಕ್ಕಳು ಈಗ ತುಂಬ ಜನ ಇದ್ದೆವು. ಅವರೆಲ್ಲ ಕಂಬಾಳು ರಾಮಚಂದ್ರ ತೀರ್ಥರು ಮುದ್ದಾಧಾರಣ ಮಾಡಿದ ಪರಂಪರೆಯಲ್ಲಿ ಬಂದ ಜನಗಳು. ನಾವೆಲ್ಲ ಎಷ್ಟು ನಾವು ಹೆಮ್ಮೆಯಿಂದ ಇರಬೇಕು ನೋಡಿ. ನಾವೆಲ್ಲ ಅವರ ಪರಂಪರೆಯಲ್ಲಿ ಬಂದ ಜನಗಳು. ಅವರೆಲ್ಲ ನಮ್ಮ ತಾತ ಮುತ್ತಾತಂದರಿಗೆ ಅವರು ಮುದ್ರಾಧಾರಣ ಮಾಡಿಸಿ ಅವರನ್ನು ಮಾಧ್ವರಾಗಿ ಮಾಡಿಕೊಂಡಿದ್ದಾರೆ. ಅವರ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ ಅಂದರೆ ನಮ್ಮ ಮಕ್ಕಳಿಗೆ ಹೇಳಬೇಕು. ಹೇಳಿದರೆ ಅವರ ಮಹಿಮೆ ಎಷ್ಟು ದೊಡ್ಡವರು ಅಂತ ನಮಗೆ ಗೊತ್ತಾಗತ್ತೆ. ನಡೆದೇವು ಆಚಾರ್ಯರು ಹೇಳಿದರು ಪ್ರಾರಬ್ಧ ಕಲ್ಲು ಅಂತ. ತಪಸ್ಸು ಮಾಡುವಂಥ ಸಮಯದಲ್ಲಿ ಅವ್ರ ಮೇಲೆ ಕಲ್ಲು ಬಿದ್ದಿತ್ತಂತೆ. ಕಲ್ಲು ಹಾಕಬೇಕು ಅಂತ ಹೊರಟ್ರೆ ನೋಡಿ ನ್ಯೂಟನ್ ಗ್ರಾವಿಟೇಷನಲ್ ಫೋರ್ಸ್ನ ಅಪೋಸ್ ಮಾಡಿದ್ದಾರೆ. ಅಂದರೆ ಸೈನ್ಸ್ ಇಲ್ಲದ ಸೂಪರ್ ಸೈನ್ಸ್ ನಂಬುದಿಲ್ಲ ಸೂಪರ್ ಸೈನ್ಸ್. ಇದು ಒಂದು ಸೈನ್ಸ್ ಎಲ್ಲವೇ ನಾವು ಸೈನ್ಸ್ ಲಿಂಕ್ ಮಾಡ್ಲಿಕ್ಕೆ ನೋಡ್ತೇವೆ. ಸಂಧ್ಯಾವಂದನ ಮಾಡಬೇಕಾ ಅದರಲ್ಲಿ ಸೈಂಟಿಫಿಕಲಿ ಏನಿದೆ, ಏನು ಬೆನಿಫಿಟ್ ನಮಗೆ, ಕೆಳಗೆ ಕುಳಿತು ಊಟ ಮಾಡಿದ್ರೆ ಎಲ್ಲದೇ ಅದು ನಮಗೆ ಗೊತ್ತಿಲ್ಲ. ಅದರಿಂದ ನಾವು ಕೇಳಲಿಕ್ಕೆ ಎಲ್ಲ ಕ್ವಶ್ಚಿನ್ ಕೇಳ್ತಾ ಇದ್ದೇವೆ. ಎಲ್ಲದಕ್ಕೂ ಕ್ವಶ್ಚಿನ್ ಕೇಳಿದ್ರೆ ನನಗೆ ಅರ್ಥ ತಿಳಿದ್ರೆ ಆನ್ಸರ್ ಸಿಕ್ಕಿರೋ ಮಾತ್ರ ಮಾಡ್ತೇನೆ ಅಂತ ಹೊರಟ್ರೆ ಮಾಡಕ್ಕೆ ಆಗೋದಿಲ್ಲ. ಅದೆಲ್ಲ ಸೂಪರ್ ಸೈನ್ಸ್, ಅದೆಲ್ಲ ಮೀರಿದ್ದವು ಡಿವೈನ್ ಪವರ್ಲಿ ಮಾಡ್ತಾ ಇದ್ದಾರೆ ಅವರೆಲ್ಲ. ಆ ಕಲ್ಲನ್ನೇ ಆಕಾಶದಲ್ಲಿ ನಿಲ್ಲಿಸಿದ್ದಾರೆ ಅಂದರೆ ನೀವು ಕೇಳ್ರಿ, ಸ್ಪೇಸಿಗೆ ಹೋಗಿ ಬಿಟ್ಟರೆ ಕಲ್ಲನ್ನು ಹಾರುತ್ತೆ. ನೀವು ಕೇಳಿದ್ದೇವೆ ಮೂನ್ಲಿ ಹೋಗ ಅವರಿಗೆಲ್ಲ ನೀರು ಕುಡಿಲಿಕ್ಕೆ ಆಗೋದಿಲ್ಲ, ನೀರು ಡ್ರಾಪ್ಸ್ ಹಾರ್ತಾ ಇದೆ. ರಾಕೆಟ್ ಓದ್ತಾರೆ ಅವಳ ಎಲ್ಲರಿಗೆ, ಸ್ಪೇಸಿಗೆ ಹೋಗ ಅವರಿಗೆ ಆ ಗ್ರಾವಿಟೇಷನ್ ಆ ಶಕ್ತಿನ ಇಲ್ಲಿ ಮಂತ್ರಸಿದ್ಧಿಯಿಂದ ತೊಗೊಂಡು ಬರ್ಲಿಕ್ಕೆ ಸಾಧ್ಯ ಇದೆ. ಅಂದರೆ ಅವರು ಶಕ್ತಿ ಆ ತಪೋಶಕ್ತಿಯಿಂದ ಮಾಡ್ತಾ ಇದ್ರು. ಇನ್ನೂ ಒಂದು ಮಾತು ಹೇಳೋದುಂಟು, ಅವ್ರು ಎದ್ದು ಹೋದಾಗ ಅಲ್ಲಿ ಒಂದು ಹಾವು ಬಂತಂತೆ. ಆ ಹಾವು ಮೇಲೆ ಕಲ್ಲು ಬಿತ್ತು ಅಂತ ಕೂಡ ಒಂದು ಕತೆ ಹೇಳ್ತಾ ಇದ್ದಾರೆ. ಆ ಕಲ್ಲು ಹಾಕಿದವನಿಗೂ ನೋಡ್ರಿ, ತನ್ನ ಮೇಲೆ ಕಲ್ಲು ಹಾಕಿದವನಿಗೂ ಅವನು ಭಾರವನ್ನು ಇವರು ತೆಗೆದುಕೊಂಡು ಅವನಿಗೆ ಪುಣ್ಯವನ್ನು ಕೊಟ್ಟಿದ್ದಾರೆ. ಅಂದರೆ ಕರುಣಾಡುಗಳು ಅವರು ದುರ್ವಾದಿದ್ವಂತರವೇ ವೈಷ್ಣವೇಂದಿ ವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಾವು ಅತ್ಯಂತ ದಯಾಳವೇ ಅಂತ ರಾಯರನ್ನು ಹೇಳ್ತೇವೆ. ಅತ್ಯಂತ ದಯಾಳುಗಳು. ಯಾತಕ್ಕೆ ಅಂದರೆ ತನ್ನವೇ ಕೊಳ್ಳಕ್ಕೆ ಬಂದವರಿಗೆ ಕೂಡ ರಕ್ಷಣೆ ಮಾಡಿದವರು ನಮ್ಮ ಗುರುಗಳು. ಅಂದರೆ ಅಂಥವರಿಗೆ ಕೂಡ ರಕ್ಷಣೆಯನ್ನು ಮಾಡಿ ಅವರನ್ನು ಶಿಷ್ಯರಾಗ ಮಾಡಿಕೊಂಡು ಅವರಿಗೆ ಅನುಗ್ರಹ ಮಾಡಿದ್ದಾರೆ. ಅಂದರೆ
ಅವರು ಕಂಬಾಲ ರಾಮಚಂದ್ರ ತೀರ್ಥರೇ ಅಷ್ಟ ಕರುಣ ನಮ್ಮ ನೋಡ್ತೇವೆ ನಾವು ಸ್ಪಷ್ಟವಾಗಿ. ಸಂಪ್ರದಾಯ ಪ್ರವರ್ತಕ ಅಂದರೆ ವ್ಯಾಸರಾಜ ಮಠದಲ್ಲಿ ಈ ರೀತಿಯಲ್ಲಿ ಪೂಜೆ ಮಾಡಬೇಕು, ಈ ರೀತಿಯಲ್ಲಿ ನಮ್ಮ ಸಂಭ್ರಮ ನಡಿಬೇಕು ಅಂತ ಆ ಕ್ರಮವನ್ನು ವಿಶೇಷವಾಗಿ ಮಾಡಿಕೊಟ್ಟವರು ಅಂದರೆ ಅವ್ರ ಕಾಲದಲ್ಲಿ ಶ್ರೀಪತಿ ತೀರ್ಥ ಕಾಲವರಿಗೆ ಮುಂಚೆ ಹೆಚ್ಚು ಪೂಜೆ ಮಾಡ್ತಾ ಇದ್ರಂತೆ. ಹೆಚ್ಚು ಪೂಜೆ ಸಮಯನ ಕೊಂಚ ಕಮ್ಮಿ ಮಾಡಿಕೊಂಡು ತತ್ವಪ್ರಚಾರಕ್ಕೆ ಹೆಚ್ಚು ಮಾಡಬೇಕು, ಜನಗಳಿಗೆ ಹೋಗಿ ವಿಷಯನ ಮುಟ್ಟಿಸಬೇಕು, ತುಂಬ ಯಾತ್ರ ಮಾಡಬೇಕು ಅಂತ ಹೇಳಿ ಆ ಸಂಪ್ರದಾಯನ ತಗೊಂಡು ಬಂದು ಅದಕ್ಕೆ ಸಂಗ್ರಹವನ್ನು ಮಾಡಿಕೊಟ್ಟವರು ನಮ್ಮ ಕಂಬಾಳು ರಾಮಚಂದ್ರ ತೀರ್ಥರು ಸಂಪ್ರದಾಯ ಪ್ರವರ್ತಕರು ಅಂತ ನಾವು ನೋಡುತ್ತೇವೆ. ಅಂತ ವಿಶೇಷವಾದ ಪಾಂಡಿತ್ಯ ಬೆಳಿಗ್ಗೆ ನೋಡಿದ್ದೆ. ಭಾಗವತಕ್ಕೆ ಟಿಪ್ಪಣಿ, ನ್ಯಾಯಸುಧಾವಿಗೆ, ಆಚಾರ್ಯರ ಭಾಷ್ಯಕ್ಕೆ ಎಲ್ಲದಕ್ಕೂ ಕೂಡ ವಿಶೇಷವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ನಮ್ಮ ಕಂಬಾಳು ರಾಮಚಂದ್ರ ತೀರ್ಥರು. ವಿಜಯೀಂದ್ರ ತೀರ್ಥರ ಶಿಷ್ಯರು. ವಿಜಯೀಂದ್ರ ತೀರ್ಥರ ಸಮಕಾಲದಲ್ಲಿ ಸುಧೀಂದ್ರ ತೀರ್ಥರು ನಿಂತಿದ್ದಾರೆ, ಕಂಬಾಳ ರಾಮಚಂದ್ರ ತೀರ್ಥರು ಇದ್ದಿದ್ದಾರೆ. ವಿಜಯೀಂದ್ರ ತೀರ್ಥರಲ್ಲಿ ಪಾಠ ಓದಿದ್ದಾರೆ. ಇವರಲ್ಲಿ ನಮ್ಮ ರಾಯರು ವ್ಯಾಕರಣವನ್ನ ಇಲಕ್ಕಣ ಅಂತ ಹೇಳ್ತಾರಲ್ಲ, ಗ್ರಾಮರ್ ಓದಿದ್ದಾರಂತೆ. ಯಾರು? ನಮ್ಮ ರಾಯರಿಗೆ ವ್ಯಾಕರಣವನ್ನು ಹೇಳಿಕೊಟ್ಟವರು ಕಂಬಾಳ ರಾಮಚಂದ್ರ ತೀರ್ಥರು. ಅಂದರೆ ರಾಯರು ಅಂತಲೇ ಅವ್ರು ಮಾಡಿದ ಗ್ರಂಥಗಳು ಎಷ್ಟು ಸುರಿಮಳೆ ಪಾಮರನೇನು ಅರ್ಥ ಆಗಬೇಕು ಅಂತ ಗ್ರಂಥಗಳನ್ನು ಕೊಟ್ಟವರು ಅಂದರೆ ರಾಯರು. ಆ ರಾಯರಿಗೆ ಪಾಠವನ್ನು ಹೇಳಿದವರು ಅಂದರೆ ಅವರ ಕಂಬಾಳ ರಾಮಚಂದ್ರ ತೀರ್ಥರು ಅಂತ ನಾವು ಕೇಳ್ತೇವೆ. ಅಷ್ಟು ದೊಡ್ಡ ಪಾಂಡಿತ್ಯ ಅವರಲ್ಲಿ ಇತ್ತು. ಅದರಿಂದಲೇ ರಾಯರು ಕೂಡ ತೀರ್ಥಯಾತ್ರಾ ಸಮಯದಲ್ಲಿ ಇಲ್ಲಿ ಬಂದು ನಮ್ಮ ವಿಜಯ ಕ್ಷೇತ್ರ ಆಚಾರ್ಯರು ಬಂದ ಜಾಹ, ವ್ಯಾಸರಾಜರಾಗಿ ತಾವೇ ಪೂರ್ವ ಅವತಾರದಲ್ಲಿ ಆಂಚನೆಯನ್ನು ಪ್ರತಿಷ್ಠೆ ಮಾಡಿದ ಜಾಹ, ವ್ಯಾಸರಾಜ ಪರಂಪರೆಯಲ್ಲಿದ್ದ ಶ್ರೀಪತಿ ತೀರ್ಥರು, ನಮಗೆ ಗುರುವಾದ ಕಂಬಾಳ ರಾಮಚಂದ್ರ ತೀರ್ಥರು ವಿದ್ಯಾಗುರುಗಳಾಗಿ ಪಾಠ ಹೇಳಿದವರು ಅವರಿದ್ದ ಜಾಗ ಅಂತ ಹೇಳಿ ಇಲ್ಲಿ ಬಂದಿದ್ದು 14 ದಿವಸ ರಾಮದೇವರು ಪೂಜೆಯನ್ನು ಮಾಡಿದ್ದಾರೆ ಅಂತ ಪ್ರಸಿದ್ಧಿಯಾಗಿದೆ. ಅಂಥ ಕ್ಷೇತ್ರದಲ್ಲಿ ನಾವು ಇಲ್ಲಿದ್ದೇವೆ ಅಂದರೆ ಎಷ್ಟೋ ಜನ್ಮದ ನಮ್ಮ ವಿಜಯೇಂದ್ರ ಅವರೇನೋ ಮಾಡಿಕೊಟ್ಟ ಈ ಒಂದು ಯಾತ್ರೆ ನಮಗೆಲ್ಲಿ ಅನುಕೂಲವಾಗಿದೆ. ನಾವೆಲ್ಲೆಲ್ಲೇ ಇರಬೇಕಿತ್ತು, ಎಲ್ಲೆಲ್ಲಿ ಇರಬೇಕಾಗಿತ್ತು. ಇವತ್ತು ನಾವು ಬರಲಿಲ್ಲ, ಗುರುಗಳು ನಮ್ಮನ್ನು ನೋಡಕ್ಕೆ ಆಸೆಪಟ್ಟಿದ್ದಾರೆ. ಅವರು ಕರುಣಾಮೂರ್ತಿ. ಅವರಿಗೆ ನಮ್ಮ ದರ್ಶನವಾಗಲಿ, ಅವರಿಗೆ ಅನುಗ್ರಹ ಮಾಡಬೇಕು ಅಂತ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಗುರುಗಳು. ಅಂತ ಸನ್ನಿಧಾನದಲ್ಲಿ ನಾವು ಇದ್ದೆವು. ಕಂಬಾಳು ರಾಮಚಂದ್ರ ತೀರ್ಥರು, ಸತ್ಯಾದಿರಾಜ ತೀರ್ಥರು ಅವಾಗ ಹೇಳಿದರು. ಸತ್ಯಾದಿರಾಜ ತೀರ್ಥರು ಇಲ್ಲಿ ನಾಳೆ ನೀವೆಲ್ಲ ಹೋಗುತ್ತರ ವೀರಸೋಡಪುರದಲ್ಲಿ ಸತ್ಯನಾಥ ತೀರ್ಥರು ಅಂತ ಅವರ ಶಿಷ್ಯರಾದ ಸತ್ಯ ಅಭಿನವ ತೀರ್ಥರು. ಅವರು 4 ಅಭಿನವ ಗ್ರಂಥಗಳನ್ನು ಕೊಟ್ಟರು. 5ನೇದಾಗಿ ಕೊಟ್ಟ ಅಭಿನವ ಅಂದರೆ ಸತ್ಯ ಅಭಿನವ ತೀರ್ಥರನ್ನು ಕೊಟ್ಟಿರುತ್ತೆ. 5 ಅಭಿನವನ್ನ ಕೊಟ್ಟಿದ್ದಾರೆ ಅಂತ ಪ್ರಸಿದ್ಧಿಯಾದವರು. ಅವರು ಸತ್ಯ ಅಭಿನವ ತೀರ್ಥರಿಗೆ ವಿಶೇಷವಾಗಿ ಸನ್ಯಾಸಾಶ್ರಮವನ್ನು ಕೊಟ್ಟು ಅವ್ರು ಹೇಳಿದಿರುತ್ತೆ, ನಿನಗೆ ಏನೆಲ್ಲ ನಡೀತೀಯೋ ಮುಂದೆ ಹೇಳಿಬಿಟ್ಟಿರ್ತವೆ ಸತ್ಯನಾಥ ತೀರ್ಥರು. ಅದರಿಂದ ಸತ್ಯ ಅಭಿನವ ತೀರ್ಥರು ದಿನಾಲು ಆವತ್ತು ಇದು ನನ್ನ ಗುರುಗಳು ಹೇಳಿದ್ದು, ರಾತ್ರಿ ಮುಡುಸ ವೇಳೆ ಅವ್ರು ಹೇಳಿದಂತೆ ಇದೆಲ್ಲ ನಡೆದಿದೆ ರಿಪೋರ್ಟ್ ಮಾಡ್ತಾ ಇರುತ್ತೆ. ಏನೇನು ಆತ ನಡಿಬೇಕೋ ನನ್ನ ಗುರುಗಳು ಇದು ಹೇಳಿದ್ದಾರೆ, ಅದೇ ರೀತಿ ನಡೆದಿದೆ ಅಂತ ಹೇಳಿ ಎದು ಮಾಡಿದ್ರು ಸತ್ಯನಾಥ ತೀರ್ಥರ ಅನುಗ್ರಹ, ಎದು ಮಾಡಿದ್ರು ಸತ್ಯನಾಥ ತೀರ್ಥರ ಅನುಗ್ರಹ ಅಂತ ಹೇಳಿ ಮಾತಿಗೆ ನಮ್ಮ ಗುರುಗಳು ಹೇಳಿದ್ದಾರೆ, ಅದು ನಡೆದಿದೆ, ನಮ್ಮ ಗುರುಗಳು ಹೇಳಿದ್ದಾರೆ ನಡೆದಿದೆ ಅಂತ ಹೇಳಿ ಎಷ್ಟೋ ದೊಡ್ಡ ಭಾರತಕ್ಕೆ ವ್ಯಾಖ್ಯಾನವನ್ನು ಮಾಡಿದವರು ಸತ್ಯ ಅಭಿನವ ತೀರ್ಥರು ಅಂತ ನಾಚಿಯಾರ್ ತಿರುಕೋವಿಲೂರಲ್ಲಿ. ಅವರ ಶಿಷ್ಯರು ಇಲ್ಲಿ ಸತ್ಯಾದಿರಾಜ ತೀರ್ಥರು ನಾವು ನೋಡ್ತೇವೆ. ಆಗ ರಘುತ್ತಮ ತೀರ್ಥರ ಶಿಷ್ಯರಾದ ವಿದ್ಯಾಪತಿ ತೀರ್ಥರು ಇಲ್ಲಿದ್ದಾರೆ, ನೋಡಿದ್ದೇವೆ. ರಘುತ್ತಮ ತೀರ್ಥರಿಗೆ ವೇದವ್ಯಾಸ ತೀರ್ಥರು ತೊಬ್ಬರು, ವೇದೇಶ ತೀರ್ಥರು ತೊಬ್ಬರು, ವಿದ್ಯಾಪತಿ ತೀರ್ಥರು ತೊಬ್ಬರು. ಅವರೆಲ್ಲ ಅವರ ಪರಂಪರೆಯಲ್ಲಿ ಬಂದವರು. ವೇದೇಶ ತೀರ್ಥರು ಅವರ ಶಿಷ್ಯರೇ ಯಾದವಾರಿಯರು ಅಂತ ನಾವು ಕೇಳ್ತೇವೆ. ಯಾದವಾರಿಯರು ಅಂತ ಯದುಪತ್ಯಾಚಾರ್ಯರು ಅಂತ ಅವರು ಗೃಹಸ್ಥಾಶ್ರಮದಲ್ಲಿದ್ದು ಟಿಪ್ಪಣಿಯನ್ನು ಬರೆದವರು. ಅವರ ಶಿಷ್ಯರೇ ಶ್ರೀನಿವಾಸ ತೀರ್ಥರು, ಭದ್ರಗಳ್ಳಿ ಶ್ರೀನಿವಾಸ ತೀರ್ಥರು ಅಂತ ಅವರೆಲ್ಲ ಚರಿತ್ರೆ ಎಲ್ಲ ಎಷ್ಟೋ ಬಂದಿದೆ. ಅವರೆಲ್ಲ ಟಿಪ್ಪಣಿಕಾರರು ಅಂತ ಹೆಸರು. ರಘುತ್ತಮ ತೀರ್ಥರು ಎಷ್ಟು ದೊಡ್ಡವರು ಅಂದರೆ ಅವರೆಲ್ಲ ಯಾರೆಲ್ಲ ಅವ್ರ ಹತ್ರ ಬರ್ತಾರೆ ಅವರೆಲ್ಲ ಟಿಪ್ಪಣಿಕಾರರಂತೆ. ಶಿಷ್ಯಾದ್ಯಾಹ ಟಿಪ್ಪಣ್ಯಾಚಾರ್ಯ ಸಂಹಿತಾ ಅಂತ ಅವರು ಪೆರುಮೆ, ಅಷ್ಟು ದೊಡ್ಡ ಹೆಮ್ಮೆಯಿಂದ ಹೇಳಬಹುದು. ಯಾತಕ್ಕೆ ಅಂದರೆ ಅವರಲ್ಲಿ ನೀವು ಸಾಯಂಕಾಲ ಹೋಗ್ತಾ ಇದ್ದೀರಾ ತಿರುಕೋವಿಲೂರಲ್ಲಿ ರಘುತ್ತಮ ಸ್ವಾಮಿ ಮೂಲಬೃಂದಾವನ, ಅವರಲ್ಲಿ ನಿತ್ತನು ಅಡಿಯ ಮಾಡುತ್ತಾ ಇದ್ದ ರೊಟ್ಟಿ ವೆಂಕಣ್ಣ ಅಂತ ಅವ್ರು ಕೇಳ್ತಾ ಇದ್ದಿರುತ್ತೆ. ನಿತ್ತನು ರಾಮದೇವರಿಗೆ ರೊಟ್ಟಿ ಮಾಡ್ತಾ ಇದ್ದಿರುತ್ತೆ, ಗೋಧಿ ರೊಟ್ಟಿ. ಅವ್ರು ಕೇಳ್ತಾ ಇದ್ದಿರುತ್ತೆ ನಮಗೆ ಅನುಗ್ರಹವನ್ನು ಮಾಡಿ ಅಂತ. ನಮಗೆ ಏನೋ ಒಂದು ಜ್ಞಾನ ಬರಬೇಕು, ಗುರುಗಳೇ ಅನುಗ್ರಹ ಮಾಡಿ ಮಂತ್ರಾಚ ಕೊಟ್ಟರು. ನೀನು ಆನಂದ ಸುಧಾ ಪಾಠ ಹೇಳ್ತಿದ್ರು, ಏನು ಅಕ್ಷರ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾನಂದ ಸುಧಾ ಪಾಠ ಅಂದರೆ ಬೆಳಿಗ್ಗೆ ಎದ್ದರೆ ರೊಟ್ಟಿ ವೆಂಗಣ್ಣವಾಗಿದ್ದವರು ವೆಂಕಟಾದ್ರಿ ಭಟ್ಟರಾದರು. ಅವರು ಆಚಾರ್ಯರ ದಶ ಪ್ರಕರಣಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂದರೆ ರೊಟ್ಟಿ ವೆಂಕಟಾದ್ರಿ ಭಟ್ಟರು ಅಂತ ನ್ಯಾಯಸುಧಾವಿಗೆ ಟಿಪ್ಪಣಿ ಬರೆದಿದ್ದಾರಂತೆ. ಶಿಷ್ಯಾದ್ಯಾಹ ಟಿಪ್ಪಣ್ಯಾಚಾರ್ಯ ಸಂಹಿತಾ ಅಂತ ರಘುತ್ತಮ ತೀರ್ಥರಲ್ಲಿ ಬಂದವರೆಲ್ಲ ಟಿಪ್ಪಣಿಕಾರರಾದರು ಅಂತ. ಅಂಥವರ ರಘುತ್ತಮ ತೀರ್ಥರಲ್ಲಿ ವೇದವ್ಯಾಸ ತೀರ್ಥರು, ವೇದೇಶ ತೀರ್ಥರು, ಅವರು ಪರಂಪರೆಯಲ್ಲಿ ಬಂದಿರುವಂತಹ ವಿದ್ಯಾಪತಿ ತೀರ್ಥರ ಮೂಲ ಬೃಂದಾವನ ಇಲ್ಲಿದೆ. ಅವರು ಇಲ್ಲಿ ಬಂದು ಇಲ್ಲಿಯೇ ಇದ್ದು ಈ ಜಾಗದಲ್ಲಿ ತಪಸ್ಸು ಮಾಡುತ್ತಾ
ತತ್ವಪ್ರಚಾರವನ್ನು ಮಾಡುತ್ತಾ ಇಲ್ಲಿಯೇ ಇದ್ದು ಈ ಪ್ರಾಂತ್ಯದಲ್ಲಿ ಉಪದೇಶವನ್ನು ಮಾಡಿದ್ದಾರೆ. ಆದ್ದರಿಂದ ಅವರು ಮೂಲ ಬೃಂದಾವನ, ಗುರುಗಳ ಮೂಲ ಬೃಂದಾವನ ಪಕ್ಕದಲ್ಲಿದೆ. ಪಕ್ಕದಲ್ಲಿ ಇರುವಂತಹ ಈ ಒಂದು ಜಾಗದಲ್ಲಿ ಇದ್ದು ಬಂದಿದ್ದಾರೆ. ನಾ ಹೇಳಿದಲ್ಲ, ಸತ್ಯನಾಥ ತೀರ್ಥರು ಅವರು ಪರಂಪರೆಯಲ್ಲಿ ಬಂದವರು. ಅವರು ಪರಂಪರೆಯ ಶಿಷ್ಯರಾದ ಸತ್ಯ ಅಭಿನವ ತೀರ್ಥರು ನಾಚಿಯಾರ್ ತಿರುಕೋಯಿಲ್, ಅವರ ಶಿಷ್ಯರಾದವರು ಸತ್ಯಪೂರ್ಣ ತೀರ್ಥರು ಅಂತ ಒಬ್ಬರು, ಸತ್ಯಾದಿರಾಜರು ಅಂತ ಇಬ್ಬರು. ಈ ಸತ್ಯಾದಿರಾಜರು ಸತ್ಯ ಅಭಿನವ ತೀರ್ಥರ ಇರೋ ಕಾಲದಲ್ಲಿ ಬೃಂದಾವನಸ್ಥರಾಗಿಬಿಟ್ಟು ಇಲ್ಲಿ ಬಂದಿದ್ದು. ಇಲ್ಲಿ ಅವರಿಗೆ 4 ಬಿಡಿ ಸನ್ಯಾಸಿಗಳು ನಾವು ನೋಡಿದ್ದೇವೆ. ಇಲ್ಲಿ ನೋಡಿಗೆಲ್ಲ ಕೇಶವ ಒಡೆಯರು, ಗೋವಿಂದ ಮಾಧವ ಒಡೆಯರು, ಆಮೇಲೆ ಭೂವರಾಗ ಒಡೆಯರು, ರಘುನಾಥ ಒಡೆಯರು ಅಂತ 4 ಒಡೆಯರು ಅಂತ. ಒಡೆಯರು ಅಂದರೆ ಭಗವಂತನ ಒಡೆಯರು ಅವರೆಲ್ಲ. ಭಗವಂತನ ಒಳಗೆ ಅಂತರಂಗದಲ್ಲಿ ಧ್ಯಾನ ಮಾಡುವವರು ಅಂತ ಅರ್ಥದಿಂದ ಆ ಬಿಡಿ ಸನ್ಯಾಸಿಗಳಾಗಿದ್ದು ಪಾಠವನ್ನು ಓದಿ ಅವರು ಕೂಡ ಇಲ್ಲಿ ಬೃಂದಾವನಸ್ಥರಾಗಿದ್ದಾರೆ ಅಂತ ತಿಳ್ಕೊಂಡೆವು. ಆಚಾರ್ಯ ಹೇಳಿದಂತೆ ಇಲ್ಲಿ ಪಕ್ಕದಲ್ಲಿ ಇದ್ದ ಇಲ್ಲಿ ವೇಳೂರಿನಲ್ಲಿ ಅವರು ದೊಡ್ಡ ಕೋಟೆಯನ್ನು ಸ್ಥಾಪನೆ ಮಾಡಬೇಕು ಅಂದರೆ ಕಟ್ಟಡ ಇಳಿದು ಬೀಳ್ತಾ ಇತ್ತು. ಅಲ್ಲಿ ಬೃಂದಾವನವನ್ನು ಮಾಡಿ ಅಂತ ಹೇಳಿ ಅನುಗ್ರಹವನ್ನು ಮಾಡಿದಾಗ ಬೃಂದಾವನವನ್ನು ಅಲ್ಲಿ ಚಿತ್ರವನ್ನು ಹಾಕಿದಾಗ ಇವತ್ತು ಕೂಡ 300 ವರ್ಷವಾಗಿ ಕೂಡ ಆ ಕಟ್ಟಡ ನಿಂತಿದೆ ಅಂತ ತಿಳ್ಕೊಂಡೆವು. ಅವರ ಮಗನಿಗೆ ಒಂದು ಅಪಮೃತ್ಯು ಬಂದಾಗ ಕೇಳಿದೆವು. ಅಪಮೃತ್ಯು ಬಂದಾಗ ಅಪಮೃತ್ಯುವನ್ನು ಪರಿಹಾರ ಮಾಡಿಕೊಟ್ಟವರು ಸತ್ಯಾದಿರಾಜ ತೀರ್ಥರು ಅಂತ ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಇಷ್ಟು ದೊಡ್ಡ ದೊಡ್ಡ ಮಹಾಜ್ಞಾನಿಗಳು, ತಪಸ್ವಿಗಳು. ಅದರಿಂದಲೇ ಸಂಕರ್ಷಣ ಒಡೆಯರು ರಾಮೇಶ್ವರಕ್ಕೆ ತೀರ್ಥಯಾತ್ರೆ ಹೋಗಬೇಕು ಅಂತ ಅಂದುಕೊಂಡಿದ್ದರಂತೆ. ಆ ಸಂಕರ್ಷಣ ಒಡೆಯರು ನಾವು ನೋಡೋದು ಮಧ್ಯಾಹ್ನ ಕರಂಪುಡ್ಡಿಯಲ್ಲಿ ಹರಿಕಥಾಮೃತ ಸಾರಕ್ಕೆ ಅರ್ಥವನ್ನು ಬರೆದವರು. ಅವರು ಇಲ್ಲಿ ಚಿತ್ತೂರು ಪ್ರಾಂತೀಯದ ಪಕ್ಕದಲ್ಲಿ ಚಿತ್ತೂರಿನಲ್ಲಿ ಸುಗುಣೇಂದ್ರ ತೀರ್ಥರು ಅಂತ ರಾಯರ ಮಠ ಪರಂಪರೆಯಲ್ಲಿ ಬಂದವರು. ಸುಗುಣೇಂದ್ರ ತೀರ್ಥರು ಅವರನ್ನ ನಾಮ ಸ್ಮರಣ ಮಾಡಿದರೆ ಮೃಷ್ಟಾನ್ನ ಭೋಜನ ಅಂತ ಹೇಗೆ ಶ್ರೀಪಾದರಾಜರು ಹೇಳ್ತೇವೋ ಅವರನ್ನು ಸ್ಮರಣ ಮಾಡಿದರೆ ಮೃಷ್ಟಾನ್ನ ಭೋಜನ ಅಂತ ಹೇಳ್ತಾರೆ. ಆ ಸುಗುಣೇಂದ್ರ ತೀರ್ಥರು ಅವರನ್ನು ಸಮಕಾಲದಲ್ಲಿ ಸ್ನೇಹಿತರಾಗಿದ್ದರಂತೆ. ಸ್ನೇಹಿತ ಭಾವ ಅಂದರೆ ಚಿತ್ತೂರಲ್ಲಿ ಇವರು ಕುಳಿತು 2 ಬಂದರು ಪರಸ್ಪರ ಮಾತಾಡ್ತಾರಂತೆ ಹರಿಕಥಾಮೃತ ಸಾರ ವಿಷಯಗಳನ್ನು. ಅದು ಕಮಲದ ಬಂದಿತ್ತು ಅಂತ ಹೇಳ್ತಾರೆ ಹೊರಗೆ. ಅವರು ಇಲ್ಲಿ ರಾಮೇಶ್ವರ ಹೋಗಬೇಕು ಅಂತ ಮನಸ್ಸಲ್ಲಿ ಅಂದುಕೊಂಡಾಗ ಅವರ ಗುರುಗಳು ಸತ್ಯಪರಾಯಣ ತೀರ್ಥರು ಉತ್ತರಾಜ ಮಠ ಪರಂಪರೆಯಲ್ಲಿ ಅವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟವರು. ಸತ್ಯಪರಾಯಣ ತೀರ್ಥರು ಹೇಳಿದರಂತೆ, ಇಲ್ಲೆಲ್ಲ ನೀ ರಾಮೇಶ್ವರ ಹೋಗಬೇಕು ಎಂಬುದಿಲ್ಲ, ಇಲ್ಲಿ ನವಬೃಂದಾವನ ಶೆಂಬಾಕಮಲ್ಲಿ ಸತ್ಯಾದಿರಾಜ ತೀರ್ಥರಿಗೆ ಸೇವೆ ಮಾಡಿ ಹಂಗಂತ ಹೇಳಿಕೊಟ್ರಂತೆ. ಆಗ ಸಂಕರ್ಷಣ ಒಡೆಯರು ಇಲ್ಲಿ ಬಂದಿದ್ದು 9 ವರ್ಷ ಕಾಲ ಇಲ್ಲಿ ಸತ್ಯಾದಿರಾಜ ತೀರ್ಥರಿಗೆ ಸೇವೆ ಮಾಡಿದ ಪುಣ್ಯದಿಂದ ಅವರು ಹರಿಕಥಾಮೃತ ಸಾರವನ್ನು ಅರ್ಥವನ್ನು ಬರೆದಿದ್ದಾರೆ ಎಂಬ ವಿಷಯವನ್ನು ಕೂಡ ನಾವು ತಿಳಿತೇವೆ. ಅಂತಹ ವಿಶೇಷವಾದ ಸನ್ನಿಧಾನ. ಅವರು ರುದ್ರಾಂಶ ಸಂಭೂತರು. ನಾವು ಸಾಯಂಕಾಲ ಹೋಗಿ ನೋಡುತ್ತೇವೆ ಅವರ ಚರಿತ್ರವನ್ನು, ಅಲ್ಲಿ ವಿಶೇಷವಾಗಿ ನೋಡೋಣ. ಅಂಥ ಮಹನೀಯರೆಲ್ಲನೇ ಲಿಂಕ್ಡ್ ಇದಲ್ಲ. ನಾವು ಹೇಳಿದ್ದೇವಲ್ಲ, ಈಗ ಇವರು ಸತ್ಯಾದಿರಾಜ ತೀರ್ಥರಿಗೆ ಆಮೇಲೆ ಸನ್ಯಾಸಾಶ್ರಮವನ್ನು ಸತ್ಯಪೂರ್ಣ ತೀರ್ಥರಿಗೆ ಕೊಟ್ಟರು. ಯಾರು? ನಾಚಿಯಾರ್ ತಿರುಕೋಯಿಲ್, ಸತ್ಯ ಅಭಿನವ ತೀರ್ಥರು ಇಬ್ಬರಿಗೆ ಕೊಟ್ಟಿದ್ದಾರೆ. ಒಬ್ಬರು ಸತ್ಯಪೂರ್ಣ ತೀರ್ಥರು, ಇನ್ನೊಬ್ಬರು ಸತ್ಯಾದಿರಾಜ ತೀರ್ಥರು. ಈ ಸತ್ಯಾದಿರಾಜ ತೀರ್ಥರು ಮುಂಚೆಯೇ ಬೃಂದಾವನಸ್ಥರಾಗಿ ಬಿಟ್ರು. ಅದರಿಂದ ಏನು ಮಾಡಿರು ಅಂದರೆ ಪೀಠವನ್ನು ಸತ್ಯಪೂರ್ಣ ತೀರ್ಥರಿಗೆ ಕೊಟ್ಟರು. ಈ ಸತ್ಯಪೂರ್ಣ ತೀರ್ಥರಿಗೆ 2 ಶಿಷ್ಯರು. ಒಬ್ಬರು ಸತ್ಯ ವಿಜಯ ತೀರ್ಥರು, ಇನ್ನೊಬ್ಬರು ಸತ್ಯಪ್ರಿಯ ತೀರ್ಥರು. ಈ ಸತ್ಯಪ್ರಿಯ ತೀರ್ಥರ ಥರ ಮಾಣಾಮಧುರೆಯಲ್ಲಿ ಈತ ಅವರ ಉತ್ತರ ಆರಾಧನೆ. ಸತ್ಯ ವಿಜಯ ತೀರ್ಥರನ್ನು ನಾವು ಈತ ನೋಡೋತೇವೆ. ಆಗ ಇವರು ಸಮಕಾಲದಲ್ಲಿದ್ದ ಸತ್ಯಪೂರ್ಣ ತೀರ್ಥರ ಶಿಷ್ಯರನ್ನು ಇವತ್ತು ಸಾಯಂಕಾಲ ನಾವು ಸತ್ಯ ವಿಜಯ ತೀರ್ಥರನ್ನು ನಾವು ಸತ್ಯ ವಿಜಯನಗರನ್ನು ನೋಡೋತೀವಿ. ಆಗ ಇದೆಲ್ಲನೇ ಲಿಂಕ್ಡ್. ಸತ್ಯ ವಿಜಯ ತೀರ್ಥರ ಚರಿತ್ರೆ ಕೇಳುವಾಗ ನಿಮಗೆ ಪರಿಚಯ ಆಗುತ್ತೆ ಸತ್ಯಪ್ರಿಯ ತೀರ್ಥರು ಯಾರು ಅಂತ. ಅವರನ್ನು ನೀವು ಮಾಣಾಮಧುರೆಯಲ್ಲಿ ನಾಳೆ ನೋಡ್ತಾ ಇದ್ದೀರಿ. ಇವರೆಲ್ಲ ಇವೆಗಳೆಲ್ಲ ಗುರುಗಳು ಅಂದರೆ ರಘುತ್ತಮ ತೀರ್ಥರು, ಸತ್ಯನಾಥ ತೀರ್ಥರು. ನೀವು ನಾಳಲ್ಲಿ ನೋಡ್ತಾ ಇದ್ದೀರಿ ಅವರನ್ನೆಲ್ಲ. ಎಲ್ಲನೇ ಕೂಡ ಒಬ್ಬರೊಬ್ಬರಿಗೆ ಸಂಬಂಧ ಇದೆ, ವಿದ್ಯಾ ಸಂಬಂಧ. ನಾವೆಲ್ಲ ದೇಹ ಸಂಬಂಧ ಬಿಹಿ ಇದೆ, ಆದರೆ ಇದೆಲ್ಲ ವಿದ್ಯಾ ಸಂಬಂಧ ಬಿಹಿ. ಅವರಿಗೆಲ್ಲ ವಿದ್ಯಾ ಸಂಬಂಧ ಇದೆ. ಜನ್ಮದಲ್ಲಿ ಒவ்வೊಂದು ಅವತಾರಗಳೆಲ್ಲ ಕೂಡ ವಿದ್ಯಾ ಸಂಬಂಧ ಇದೆ ಅಂತ ನಾವು ತಿಳಿತೇವೆ. ಯಾತಕ್ಕೆಂದರೆ ನೀವು ವಿಬುಧೇಂದ್ರ ತೀರ್ಥನ ನೋಡ್ತಾ ಇದ್ದೀರಾ ಲಾಸ್ಟಾಗಿ ತಿರುನೆಲ್ವೇಲಿಯಲ್ಲಿ. ವಿಬುಧೇಂದ್ರ ತೀರ್ಥರೇ ಮತ್ತು ಅವತಾರ ಮಾಡಿ ವಿಜಯೇಂದ್ರರಾಗಿ ಬಂದರು ಅಂತ ಹೇಳ್ತೇವೆ. ವಿಬುಧೇಂದ್ರ ತೀರ್ಥರ ಶಿಷ್ಯರು ಅಂದರೆ ಶ್ರೀಪಾದರಾಜರಿಗೆ ಪಾಠ ಹೇಳಿದವರು ವಿಬುಧೇಂದ್ರ ತೀರ್ಥರು, ಅವರಿಗೆ ವಿದ್ಯಾಗುರುಗಳು. ಶ್ರೀಪಾದರಾಜರು ಯಾರು ಪಾಠ ಹೇಳಿದರು ಅಂದರೆ ವ್ಯಾಸರಾಜರಿಗೆ ಪಾಠ ಹೇಳಿದರು. ವ್ಯಾಸರಾಜರಿಗೆ ಪಾಠ ಗುರುಗಳು ಅವರು, ವಿದ್ಯಾಗುರುಗಳು ಬೇರೆ, ಆಶ್ರಮ ಗುರುಗಳು ಬೇರೆ. ವ್ಯಾಸರಾಜರಿಗೆ ಆಶ್ರಮ ಗುರುಗಳು ಅಂದರೆ ಬ್ರಹ್ಮಣ್ಯ ತೀರ್ಥರು, ವಿದ್ಯಾಗುರುಗಳು ಶ್ರೀಪಾದರಾಜರಿಗೆ ಆಶ್ರಮ ಗುರುಗಳು ಅಂದರೆ ಸ್ವರ್ಣವರ್ಣ ತೀರ್ಥರು. ನಾನು ನೀವು ಶ್ರೀರಂಗದಲ್ಲಿ ನೋಡ್ತಾ ಇದ್ದೀರಾ ಅವ್ರನ್ನ. ಆದರೆ ವಿದ್ಯಾಗುರುಗಳು ಅಂದರೆ ವಿಬುಧೇಂದ್ರ ತೀರ್ಥರು. ಆ ವಿಬುಧೇಂದ್ರ ತೀರ್ಥರಿಗೆ ಶ್ರೀಪಾದರಾಜರಿಗೆ ಪಾಠ ಹೇಳಿದರು, ಶ್ರೀಪಾದರಾಜರು ವ್ಯಾಸರಾಜರಿಗೆ ಪಾಠ ಹೇಳಿದರು, ವ್ಯಾಸರಾಜರು ವಿಷ್ಣು ತೀರ್ಥರೆಂಬ ವಿಜಯೇಂದ್ರ ತೀರ್ಥರಿಗೆ ಪಾಠ ಹೇಳಿದರು. ಆ ವಿಜಯೇಂದ್ರ ತೀರ್ಥರು ಬೇರೆ ಯಾರಲ್ಲ, ವಿಬುಧೇಂದ್ರ ತೀರ್ಥರೇ ಮತ್ತು ವಿಜಯೇಂದ್ರ ತೀರ್ಥರಾಗಿ ಹುಟ್ಟಿದ್ದಾರೆ. ನೋಡ್ರಿ ಹೆಂಗ ನೋಡ್ರಿ. ಆ ವಿಜಯೇಂದ್ರ ತೀರ್ಥರು ಸುಧೀಂದ್ರ ತೀರ್ಥರಿಗೆ ಪಾಠ ಹೇಳಿದರು. ಆ ಸುಧೀಂದ್ರ ತೀರ್ಥರು ರಾಯರಿಗೆ ಹೇಳಿದರು. ರಾಯರು ಯಾರು? ವ್ಯಾಸರಾಜರೇ. ಆಗ ಏನೊಂದು ವಿದ್ಯೆ ವಿಬುಧೇಂದ್ರ ತೀರ್ಥರು ಶ್ರೀಪಾದರಾಜರಿಗೆ ಕೊಟ್ಟರು,
ಶ್ರೀಪಾದರಾಜರು ವ್ಯಾಸರಾಜರಿಗೆ ಕೊಟ್ಟರು, ಆ ವ್ಯಾಸರಾಜರು ವಿಜಯೇಂದ್ರ ತೀರ್ಥರಿಗೆ ಕೊಟ್ಟರು, ಆ ವಿಜಯೇಂದ್ರ ತೀರ್ಥರು ವಿಭುಧೇಂದ್ರ ತೀರ್ಥರೇ, ಮತ್ತು ವಿಜಯೇಂದ್ರ ತೀರ್ಥರೇ ಸುಧೀಂದ್ರ ತೀರ್ಥರಿಗೆ ಕೊಟ್ಟರು, ಸುಧೀಂದ್ರ ತೀರ್ಥರು ರಾಯರಿಗೆ ಕೊಟ್ಟರು. ಯಾರು? ರಾಯರು ವ್ಯಾಸರಾಜರೇ. ಆಗ ಇದೆಲ್ಲ ವಿದ್ಯಾ ಸಂಬಂಧ. ಒಂದು ಅವತಾರದಲ್ಲಿ ಅವರು ಓದಿದ್ದನ್ನು ಮತ್ತು ಇನ್ನೊಂದು ಅವತಾರದಲ್ಲಿ ಬಂದು ಬೇರೆ ರೂಪದಲ್ಲಿ ಅವರೇ ಇನ್ನೊಂದು ಶಿಷ್ಯರಿಗೆ ಪಾಠ ಹೇಳಿದೆ. ಇದು ವಿದ್ಯಾ ಪರಂಪರೆ. ಇಂಥ ದೊಡ್ಡ ವಿದ್ಯಾ ಪರಂಪರೆ ನಮ್ಮ ಆಚಾರ್ಯರ ಪರಂಪರೆ ಅಂತ ಹೆಮ್ಮೆಯಿಂದ ಹೇಳಬಹುದು. ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತಾಪಾನ ಅಂತ ವಿಜಯದಾಸರು ಕೊಂಡಾಡುತ್ತಾರೆ. ಇದೆಲ್ಲ ನಮ್ಮ ಮಕ್ಕಳಿಗೆ ಹೇಳಬೇಕು. ಎಲ್ಲ ದೊಡ್ಡವರಾಗಿ ಬಂದಿದ್ದೀರಾ, ನಾವು ಮಕ್ಕಳಿಗೆ ಕೆಳಗೆ ಹೋಗಿ ಮಂತ್ರಾಚ ಅಪ್ಪ ನೋಡಪ್ಪ ಇದು ಈ ಗುರುಗಳು, ಅವರ ಚರಿತ್ರೆ ಹಿಂಗಿದೆ, ಅವರು ಇಷ್ಟು ಮಹಿಮೆಯನ್ನು ಮಾಡಿದ್ದಾರೆ, ನೀವು ನಮ್ಮ ದಾರಿ ಬಿಟ್ಟು ಹೋಗಬೇಡಿ, ಬೇರೆ ಗುರುಗಳಿಂದ ಓಡಬೇಡಿ, ಅವರು ಇವರು ಹೇಳು ಬಾಬಾ ವಿವಾದ ಓಡಬೇಡಿ, ನಮ್ಮ ರಾಯರಂಥ ಗುರುಗಳು, ವ್ಯಾಸರಾಜರಂಥ ಗುರುಗಳು, ವಾದಿರಾಜರಂಥ ಅವರು, ರಘುತ್ತಮರಂಥ ಅವರು, ಶ್ರೀ ಕಂಬಾಲ ರಾಮಚಂದ್ರ ತೀರ್ಥರಂಥ ಅವರು ಇರುವಾಗ ಅವರನ್ನು ಹಿಡಿದರೆ ನಿಮಗೆ ಏನು ಬೇಕಪ್ಪ, ಓದಬೇಕಾಗತ್ತೆ ಅಂತ, ಉದ್ಯೋಗ ಬೇಕಾಗತ್ತೆ, ನಿಮಗೆ ವಿಸಾ ಬೇಕಾ, ಅದನ್ನು ಕೊಡ್ತಾರೆ ಅವರು. ಈಗ ಪ್ರಾಬ್ಲಮ್ ಇದೆ, US ನಲ್ಲಿ ಕಳಿಸಿ ಕೊಡ್ತಾ ಇದ್ರು. ಇಂಡಿಯಾಲಿ ಇರೋದೇ ಸೇಫ್. ಈಗ ಭಾರತ ದೇಶ ಉನ್ನತವಾದ ದೇಶ ಆಗೋತ್ತೆ ಇನ್ನು ಕೊಂಚ ದಿನದಲ್ಲಿ. ನಮ್ಮ ಮಕ್ಕಳು ಇರೋ ಸಮಯದಲ್ಲಿ ಭಾರತ ದೇಶ ಇಸ್ ದ ಗ್ರೇಟೆಸ್ಟ್ ಒಳ್ಳೆ ಕಂಟ್ರಿ ಆಗೋತ್ತೆ. ಅದರಿಂದ ನಮ್ಮ ದೇಶ ಅಂತ ದೇಶ, ಭಾರತ ದೇಶ, ನಮ್ಮ ಮತ ಅಂತ ಮತ, ನಮ್ಮ ಮತದಲ್ಲಿರುವಂಥ ಗುರುಗಳಂತ ಅವರು ಅಂತ ಹೇಳಿ ನಮ್ಮ ಮಕ್ಕಳಿಗೆ ತಿಳಿಸಿದರೆ ಅವರು ದಾರಿ ತಪ್ಪಿ ಹೋಗೋದಿಲ್ಲ. ಯಾರೋ ಬಂದು ಅವರಿಗೆ ಬಾರಿಸಿದ್ರೂ ಕೂಡ ಮಾರಿ ಹೋಗೋದಿಲ್ಲ, ದಾರಿ ತಪ್ಪುವುದಿಲ್ಲ. ಯಾತಕ್ಕೆಂದರೆ ನಮ್ಮ ಗುರುಗಳು ಅವರನ್ನ ಕಾಪಾಡ್ತಾರೆ, ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡ್ತಾರೆ, ನಮ್ಮ ಜೊತೆಯಲ್ಲಿ ಇರುವಂತಹ ಮಾಡ್ತಾರೆ ಎಂಬುದು ನಿಶ್ಚಿತ ಅಂತ ಗುರುಗಳ ಸ್ಮರಣ ಮಾಡ್ತಾ, ಇವತ್ತು ನಮಗೆ ಎಲ್ಲ ಈ ಭಾಗ್ಯವನ್ನು ಆ ಗುರುಗಳ ಅನುಗ್ರಹದಿಂದ ಆಗಿದೆ ಅಂತೇಳಿ ಆ ಎಲ್ಲ ಗುರುಗಳ ಅಂತರ್ಯಾಮಿಯಾದ ಭಾರತೀಯರನ್ನು ಮುಖ್ಯ ಪ್ರಾಣ ಅಂತರ್ಗತೆ ಆ ಗೋಪಾಲಕೃಷ್ಣನನ್ನು, ಸೀತಾಪತಿ ರಾಮಚಂದ್ರ ದೇವರನ್ನು ಸ್ಮರಣ ಮಾಡ್ತಾ ನನ್ನೆರಡು ಮಾತುಗಳನ್ನು ಕೃಷ್ಣಾರ್ಪಣ ಮಸ್ತು ಅಂತೇಳಿ ಸಮರ್ಪಣೆ ಮಾಡ್ತೇನೆ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾವ ತನಶ್ರುತ ಸ್ವಭಾವ ಕರೋಮಿ ಯತಿ ಸಕಲಂ ಪರಸ್ಮೈ ನಾರಾಯಣಾಯ ಇದು ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣ ಮಸ್ತು.